ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಬೇವಿನ ಕಡ್ಡಿಯ ಪಾಯಸ. ಒಮ್ಮೆ ಗುರುಗಳು ಶಿಷ್ಯರೆಲ್ಲರೂ ಸೇರಿ ಗುರುಗಳ ಹತ್ತಿರ ತಾವು ದೇಶಾದ್ಯಂತ ಇರುವ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ದಯವಿಟ್ಟು ನೀವು ನಮ್ಮನ್ನು ಕರೆದುಕೊಂಡು ಹೋಗಿ ಅಂತ ಕೇಳ್ತಾರೆ. ಅದಕ್ಕೆ ಗುರುಗಳು, ಇಲ್ಲ, ನನಗೆ ಬರೋದಕ್ಕೆ ಆಗಲ್ಲ, ನೀವೇ ಎಲ್ಲರೂ ಹೋಗಿ ಬನ್ನಿ ಅಂತ ಹೇಳ್ತಾರೆ. ನನ್ನ ಬದಲು ಈ ಬೇವಿಯ ಕಡ್ಡಿಯನ್ನು ತೆಗೆದುಕೊಂಡು ಹೋಗಿ ಎಲ್ಲ ಕ್ಷೇತ್ರಗಳ ದರ್ಶನವನ್ನು ಮಾಡಿಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಸರಿ ಅಂತ ಶಿಷ್ಯರೆಲ್ಲರೂ ಸೇರಿ ದೇವಸ್ಥಾನಗಳನ್ನು ಸುತ್ತೋದಕ್ಕೆ ಅಂತ ಹೋಗ್ತಾರೆ. ಪ್ರತಿಯೊಂದು ತೀರ್ಥಕ್ಷೇತ್ರದಲ್ಲೂ ಸ್ನಾನ ಮಾಡಿ ಬೇವಿನ ಕಡ್ಡಿಗೂ ಸಹ ಸ್ನಾನ ಮಾಡಿಸಿ ದೇವರುಗಳನ್ನೆಲ್ಲ ನೋಡಿ ಒಂದು ದಿನ ಆಶ್ರಮಕ್ಕೆ ಮರಳಿ ಬರ್ತಾರೆ. ಆ ದಿನ ತಾವುಗಳು ತೆಗೆದುಕೊಂಡು ಹೋದ ಬೇವಿನ ಕಡ್ಡಿಯನ್ನು ಗುರುಗಳಿಗೆ ಹಿಂತಿರುಗಿಸ್ತಾರೆ. ಗುರುಗಳು ಆ ದಿನ ಸಂಜೆ ಎಲ್ಲರನ್ನ ಊಟಕ್ಕೆ ಅಂತ ಕರೀತಾರೆ. ಎಲ್ರಿಗೂ ಪಾಯಸವನ್ನು ಬಡಿಸ್ತಾರೆ. ಎಲ್ಲರೂ ರುಚಿಯಾಗಿರ್ಬೋದು ಪಾಯಸ ಅಂತ ಊಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪಾಯಸವನ್ನು ತಿನ್ನೋದಕ್ಕೆ ಶುರು ಮಾಡ್ತಾರೆ. ತುತ್ತು ಇಟ್ಟ ತಕ್ಷಣವೇ ತಿಳಿಯುತ್ತೆ ಅದು ಕಹಿಯಾಗಿದೆ ಅಂತ. ನಂತರ ಗುರುಗಳು ಹೇಳ್ತಾರೆ, ಇದು ಬೇವಿನ ಕಡ್ಡಿಯ ಪಾಯಸ, ಹಾಗಾಗಿ ಕಹಿಯಾಗಿದೆ ಅಂತ. ಎಷ್ಟೇ ಪುಣ್ಯಕ್ಷೇತ್ರಗಳನ್ನು ತಿರುಗಿದ್ರೂ ಇದರ ಕಹಿ ಹೋಗಲಿಲ್ಲ. ಹಾಗೆ ನಮ್ಮ ಜೀವನದಲ್ಲೂ ಮನಸ್ಸು ಶುದ್ಧಿಯಾಗಿರಲಿಲ್ಲ ಅಂದರೆ ಎಷ್ಟೇ ದೇವಸ್ಥಾನ ತಿರುಗಿದ್ರೂ ನೆಮ್ಮದಿ ಸಿಗೋದಿಲ್ಲ ಅಂತ ಹೇಳಿ ಉಪದೇಶಿಸ್ತಾರೆ. ಶುದ್ಧಿಯಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೋ ಮಚ್. ಯೂನಿವರ್ಸಲ್ ಲವ್ ಯು.